ನಮಸ್ಕಾರ ಯೂಟ್ಯೂಬ್ ಗೆಳೆಯರೇ. ಇಲ್ಲಿ ಖಾನಾಪುರ ಗ್ರಾಮ, ಚಿಂಚೋಳಿ ತಾಲೂಕು, ಕಲಬುರಗಿ ಜಿಲ್ಲೆಯಲ್ಲಿ ಒಳಪಟ್ಟಿರ್ತದೆ. ಇಲ್ಲಿ ಗ್ರಾಮ ಖಾನಾಪುರ ಗ್ರಾಮ ಆಗಿದೆ. ಇಲ್ಲಿ ಗ್ರಾಮದ ಒಂದು ಊರು ಚಿಕ್ಕದಾದರೂ ಕೂಡ ಇಲ್ಲಿ ಸೀನ್ ಗಿಡ ಮರ ಚೆನ್ನಾಗಿದ್ದಾವೆ, ನೋಡಬೇಕು. ಕೆಳಗಡೆ ಬೈಕ್ ಹೋಗ್ತಾ ಇದ್ದಾವೆ. ಆ ಕಡೆ ಚುಡುಗುಪ್ಪ ಮಾರ್ಗ ಹುಮ್ನಾಬಾದ್ ರೋಡ್ ಆಗಿದೆ. ಹುಮ್ನಾಬಾದ್ ಹೆವಿ ರೋಡ್ ಟಚ್ ಆಗ್ತದೆ. ಈ ರೋಡ್ ಹೋಗಿ ನೋಡಬೇಕು. ತುಂಬ ಒಂದು ವಿಶಾಲಾದಂಥ ಒಂದು ಸೀನ್ ಆಗಿದೆ. ಪ್ರತಿಯೊಂದು ಅಪ್ಡೇಟ್ ಕೊಡ್ತಾ ಹೋಗ್ತಾ ಇದ್ದೀನಿ. ಕೆರೆಯಾಗಿದೆ ಇಲ್ಲಿ. ನೋಡ್ಬೇಕಿಲ್ಲಿ ಕೆರೆ ಪಕ್ಕದ ಮೇಲ್ಗಡೆ ನಾನು ಇಲ್ಲ ಒಂದು ಡೋರ್ ಸೇತುವೆಯನ್ನು ಹಾಕಿದ್ದಾರೆ, ನೋಡಬೇಕು. ಇಲ್ಲಿ ಹೋಗ್ತಾ ಇದ್ದೀನಿ. ಇಲ್ಲಿ ಒಂದು ಶೆಟ್ರ್ ಕೂಡಿಸಿದ್ದಾರೆ. ಶೆಟ್ರು ಅಂದರೆ ತೆಳಗಡೆ ರೈತರಿಗೆ ನೀರನ್ನು ಉಪಯೋಗ ಮಾಡ್ಕೊಳ್ಳೋಕ್ಕೆ ಅದು ಓಪನ್ ಮಾಡೋದು ಅಥವಾ ಬಂದ್ ಮಾಡೋದು ಕೂಡ ಇಲ್ಲಿದೆ, ನೋಡ್ಬೋದು. ಸೂಪರ್ ಇದೆ. ಒಂದು ಸೀನು ನೋಡ್ಬೋದು. ಇಲ್ಲಿ ಖಾನಾಪುರ ಗ್ರಾಮದ ಕೆರೆ ಆಗಿದೆ. ಅಲ್ಲಿ ಹಸುವನ್ನು ನೀರು ಕುಡಿತದೆ, ನೋಡಬೇಕು. ಇಲ್ಲಿ ಕೆರೆಯನ್ನು ಯಾವ ಥರ ಒಂದು ಸುಮಾರು ಪುರಾತನ ಜಮಾನ ಕಾಲದಿಂದ ಇದೆ ಇದು. ಈ ರೈತರು ಈ ಕೆರೆಯಿಂದ ಉಪಯೋಗ ಮಾಡ್ಕೋತಾರೆ. ಪಂಪ್ಸೆಟ್ಟು, ಈರುಳ್ಳಿ, ಪ್ರತಿಯೊಂದು ಬೆಳೆಯನ್ನು ಉಪಯೋಗ ಮಾಡ್ಕೋತಾರೆ ರೈತರು. ಸಂಪೂರ್ಣವಾಗಿ ನಾನು ತೋರಿಸ್ತಾ ಇದ್ದೀನಿ ಯೂಟ್ಯೂಬ್ ಮುಖಾಂತರ. ಇಲ್ಲಿ ಖಾನಾಪುರ ಗ್ರಾಮ ಊರು ಕಾಣ್ತಾ ಇದೆ. ಕೆರೆ ಪಕ್ಕದಲ್ಲಿ ಮೇಲ್ಗಡೆ ಆಗಿದೆ. ನೋಡುವಂಥ ಒಂದು ಸೂಪರ್ ಸೀನ್. ಬೆಟ್ಟ ಗುಡ್ಡ, ಅಲ್ಲಿ ಮೇಲ್ಗಡೆ ಗುಡ್ಡದ ಮೇಲೆ ಒಂದು ದೇವಸ್ಥಾನ ಇದೆ, ಮಲಿಕ್ ಸಾಬ್ ದೇವಸ್ಥಾನ ಅಂತೇಳಿ. ಇಲ್ಲಿ ಬಿದಿರು ಮರ ಆಗಿದೆ. ಬಿದಿರು ಮರ ನೋಡ್ಬೋದು. ಇಲ್ಲಿ ಮತ್ತೆ ಹಿಂದಿರುಗಿ ಹೋಗ್ತಾ ಇದ್ದೀನಿ. ಮತ್ತೆ ಕೆರೆ ಪಾಳೆ ಮೇಲೆ ಹೈಟ್ ಆಗಿದೆ. ಇಲ್ಲಿ ಅಡಿಪಾಯ ಹೈಟ್ ಹಾಕಿದ್ದಾರೆ. ಇಲ್ಲಿ ಕೆರೆ ಒಂದು ಅಣೆಕಟ್ಟು ಕಟ್ಟಿದ್ದಾರೆ ದೊಡ್ಡದು. ಇದ್ರ ಮೇಲ್ಗಡೆ ನಿಂತರೆ ಹುಮ್ನಾಬಾದ್ ರೋಡ್ ಕೂಡ ಕಾಣ್ತದೆ. ಕೆಳಗಡೆ ಹಸುಗಳು ಹೋಗ್ತಾ ಇದೆ, ನೋಡ್ಬೇಕು. ಪ್ರತಿಯೊಂದು ಗಿಡ ಮರ ಆಗಿದ್ದಾವೆ. ಇಲ್ಲೆಲ್ಲ ಕಾಪಾಡ್ತಾರೆ. ಇಲ್ಲೆಲ್ಲ ಯಾರು ಕಡಿಯೋದಿಲ್ಲ. ನೋಡುವಂಥದ್ದು ಒಂದು ಸೀನ್ ಸೂಪರ್ ಆಗಿದೆ. ಇಲ್ಲಿ ಯಾವ ಥರ ಸೀನ್ ಆಗಿದೆ. ಬೆಟ್ಟ ಗುಡ್ಡ ಮರ, ಕಾಡು ಉಳಿಸಿದ್ರೆ ನಮ್ಮ ನಾಡು ಉಳಿದಂತೆ. ಎಲ್ಲ ಗಿಡ ಮರ ಇದ್ದರೆ ಒಳ್ಳೆಯದು. ನಮ್ಮ ಆಕ್ಸಿಜನ್ ಗಾಳಿ ಕೊಡ್ತದೆ ಮರದಿಂದ. ಪ್ರತಿಯೊಂದು ಮರಗಳು ಜಡಿಬುಟ್ಟಿ ಬರ್ತವೆ, ಆದರೆ ಗೊತ್ತಿದ್ದರೆ ಮಾತ್ರ ಇದ್ದಾವೆ ಇವೆಲ್ಲ. ಸಂಕ್ಷಿಪ್ತ ವಿವರಣೆಯಾಗಿ ನಾನು ಯೂಟ್ಯೂಬ್ ಮುಖಾಂತರ ಮಾಹಿತಿನ ಹಂಚ್ತಾ ಇದ್ದೀನಿ, ನೋಡಬೇಕು. ಕೆರೆ ಆ ಥರ ಸೀನ್ ಇದೆ. ಇದೇ ವರ್ಷ ಬತ್ತಿ ಹೋಗಿದೆ ಸ್ವಲ್ಪ. ಒಂದು ಒಳ್ಳೆಯದಾಗಿದೆ ಸೀನು. ಮತ್ತು ಮುಂದೆ ಹೋಗ್ತಾ ಇದ್ದೀನಿ, ಅಪ್ಡೇಟ್ ಕೊಡ್ತಾ ಹೋಗ್ತೀನಿ. ಪ್ರತಿಯೊಂದು ಸೀನು ನೋಡಬೇಕು. ಸಂಕ್ಷಿಪ್ತವಾಗಿ ನಾನು ಯೂಟ್ಯೂಬ್ ಮುಖಾಂತರ
ನೋಡಬೇಕಲ್ಲಿ ಒಂದು ಪೈಪ್ ಕಾಣ್ತದೆ ನೋಡಿ, ಪಂಪ್ ಸೆಟ್ಟು ಅಳವಡಿಸಿದ ರೈತರು ನೋಡಿ. ಅಲ್ಲಿ ಜೂಮ್ ಮಾಡಿ ತೋರಿಸ್ತಾ ಇದ್ದೀನಿ. ಈ ಥರ ನನ್ನ ಒಂದು ಈ ವಿಡಿಯೋಕ್ಕೆ ಸಬ್ಸ್ಕ್ರೈಬ್ ಮಾಡಿ, ಕಮೆಂಟ್ ಮಾಡಿ, ಲೈಕ್ ಮಾಡಿ ಗೆಳೆಯರೇ. ಧನ್ಯವಾದ, ನಮಸ್ಕಾರ.